ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟಿವ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋ ಮೇಲೆ ಒಂದು ಕಮೆಂಟ್ ಬಂದಿತ್ತು. ಆ ಕಮೆಂಟ್ ಸ್ಕ್ರೀನ್ಶಾಟ್ ಹಾಕ್ತೀನಿ ನಿಮಗೆ, ಇಲ್ಲಿ ನೋಡಿ ಸೈಡಲ್ಲಿ. ಅದರಲ್ಲಿ ಏನಿದೆ ಅಂದರೆ, AI ವಿಡಿಯೋಗೆ ಸಬ್ಸ್ಕ್ರೈಬರ್ಸ್ ಬರಲ್ಲ, ಯಾರೂ ನೋಡಲ್ಲ, 3-4 ಜನ ನೋಡಿದರೆ ಯಾವ ಪ್ರಯೋಜನ ಇಲ್ಲ ಅಂತ ಹೇಳಿ ಈ ರೀತಿ ಕಮೆಂಟ್ ಹಾಕಿದ್ದಾರೆ. ಅಂತ ಈ ಚಾನಲ್ ಹೆಸರಿದೆ. ಸೊ ಇವರು ಒಂದು ಕಮೆಂಟ್ ಹಾಕಿದ್ದಾರೆ. ಸೊ ಇವ್ರ ಪ್ರಕಾರ ಇವ್ರು ಹಾಕಿದ್ದಾರೆ, ಯಾವುದೇ ರೀತಿಯಿಂದ ಅನುಭವವಿಲ್ಲ, ಏನೂ ಕೆಲಸ ಮಾಡಿರಲ್ಲ, ಆದರೂ ಒಂದು ವಿಡಿಯೋ ಹಾಕಿರ್ತೀವಿ, ಅದಕ್ಕೊಂದು ಬ್ಯಾಡ್ ಕಮೆಂಟ್ ಅಂತ ಹಾಕ್ಬಿಡೋದು, ಅಥವಾ ತಮ್ಮ ತಿಳಿದಷ್ಟು ಕಮೆಂಟ್ ಹಾಕ್ಬಿಡೋದು. ಏನಾದರೂ ನಾವು ಅದ್ರ ಮೇಲೆ ಕೆಲಸ ಮಾಡಿದ್ದೀವಿ, ಏನಾದರೂ ಪ್ರಾಬ್ಲಮ್ ಆಗಿದೆ, ಸಕ್ಸಸ್ ಆಗಿದೆ, ಇದ್ರ ಬಗ್ಗೆ ಏನೂ ಹೇಳೋದಿಲ್ಲ. ಜಸ್ಟ್ ಒಂದು ವಿಡಿಯೋ ಹಾಕಿದ ಮೇಲೆ ಅದಕ್ಕೊಂದು ಕಮೆಂಟ್ ಹಾಕಿ ಸುಮ್ಮನಾಗ್ಬಿಡೋದು. ಸೊ ಈ ರೀತಿ ಮಾಡ್ತಾರೆ. ಬಟ್ ನಾನು ಇಲ್ಲಿ ನಿಮಗೆ ಪ್ರೂಫ್ ತೋರಿಸ್ತೀನಿ. ನಾನೇನು ವಿಡಿಯೋ ಹಾಕಿದ್ದೀನಿ AI ಕೆಲಸ ಮಾಡಿ ನಾವು ಚಾನಲ್ ಮಾನಿಟೈಸ್ ಮಾಡ್ಕೋಬೋದು ಅನ್ನೋದು ಪ್ರೂಫ್ ತೋರಿಸ್ತೀನಿ ನಿಮಗೆ. ಬನ್ನಿ ಸ್ನೇಹಿತರೆ, ಫಸ್ಟ್ ಪ್ರೂಫ್ ತೋರಿಸ್ತೀನಿ. ನಾನಿಲ್ಲಿ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ. ಒಂದೇ ನಿಮಿಷ ಸ್ನೇಹಿತರೆ. ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿ ಇಲ್ಲಿ ಮೊದಲು ಆ ಚಾನಲ್ ತೋರಿಸ್ತೀನಿ ನಿಮಗೆ. AI ಚಾನಲ್ ಮಾಡಿ, ಚಾನಲ್ ಮೇಲೆ AI ವಾಯ್ಸ್ ಜನ್ರೇಟ್ ಮಾಡಿ ನಾವು ವಿಡಿಯೋ ಮಾಡಿದರೆ ಏನಾಗುತ್ತೆ ಅನ್ನೋದು ಇಲ್ಲಿ ಪ್ರೂಫ್ ತೋರಿಸ್ತೀನಿ. ಸೊ ಇಲ್ಲಿ ನಾನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದ್ದೀನಿ. ನನ್ನ ಹತ್ರ ಒಂದು ಚಾನಲ್ ಬಂದಿತ್ತು. ಈ ಚಾನಲ್ ಬಗ್ಗೆ ಸ್ವಲ್ಪ ಏನಾಗಿತ್ತು ಮೊದಲು ಅದು ಹೇಳ್ತೀನಿ ನೋಡಿ. ಈ ಚಾನಲ್ ಇದೆ, ಸ್ಕ್ರೀನ್ಶಾಟ್ ತೊಗೊಂಡಿದ್ದೆ, ಸ್ಕ್ರೀನ್ಶಾಟ್ ಹಾಕ್ತೀನಿ. ಇಲ್ಲಿ ನೋಡಿ, ಈ ಚಾನಲ್ ಮೇಲೆ ಫಿಕ್ಸ್ ಯುವರ್ ಆ್ಯಡ್ಸನ್ಸ್ ಫಾರ್ ಯೂಟ್ಯೂಬ್ ಅಕೌಂಟ್ ಅಂತ ಬಂದಿತ್ತು. ಇದರಲ್ಲಿ ಏನಿದೆ ಅಂದರೆ, ಯುವರ್ ಅಸೋಸಿಯೇಟೆಡ್ ಆ್ಯಡ್ಸನ್ಸ್ ಫಾರ್ ಯೂಟ್ಯೂಬ್ ಅಕೌಂಟ್ ವಾಸ್ ಡಿಸ್ಅಪ್ರೂವ್ಡ್. ದಿಸ್ ಮೇ ಬಿ ಡ್ಯೂ ಟು ಆ್ಯನ್ ಎಕ್ಸಿಸ್ಟಿಂಗ್ ಅಕೌಂಟ್. ಯುವರ್ ರೀಸೆಂಟ್ ಇಮೇಲ್ ಫ್ರಮ್ ಆ್ಯಡ್ಸನ್ಸ್ ನೋಡೋ ರಿಪ್ಲೈ. ಇದು ಚೆಕ್ ಮಾಡಿರಿ ಅಂತ. ಡೂಪ್ಲಿಕೇಟ್ ಆ್ಯಡ್ಸನ್ಸ್ ಇದೆ ನಿಮ್ಮ ಹತ್ರ, ಅದಕ್ಕೆ ಡಿಸ್ಅಪ್ರೂವ್ ಮಾಡಿದ್ದೀವಿ. ಅದನ್ನು ಚೆಕ್ ಮಾಡಿಕೊಂಡು ಅದನ್ನು ಡಿಲೀಟ್ ಮಾಡಿಕೊಂಡು ಇದು ನೆಕ್ಸ್ಟ್ ಅಪ್ಲೈ ಮಾಡಿ ಅಂತ ಇವರಿಗೆ ಪ್ರಾಬ್ಲಮ್ ಬಂದಿದೆ. ಸೊ ಇವರು ನನಗೆ ಮುಂಚೆ ಕಾಂಟ್ಯಾಕ್ಟ್ ಮಾಡಿದರು. ಚಾನಲ್ ಮಾನಿಟೈಸೇಷನ್ಗೆ ಬಂದಾಗಲೇ ಇವರು ನನಗೆ ಕಾಂಟ್ಯಾಕ್ಟ್ ಮಾಡಿದರು. ಕಾಂಟ್ಯಾಕ್ಟ್ ಮಾಡಿದ ಮೇಲೆ ನಾನು ಈ ಮಾನಿಟೈಸೇಷನ್ ಸಲುವಾಗಿ ಮಾಡಿಕೊಡಿ ಸರ್ ಅಂತ ನಾನು ಕಾಂಟ್ಯಾಕ್ಟ್ ಮಾಡಿದಾಗ, ಸೊ ಇದಕ್ಕೆಲ್ಲ ಚಾರ್ಜ್ ಆಗುತ್ತೆ ಅಂತ ಹೇಳಿದೆ. ಸೊ ಇವರು ಒಂದು ಸ್ವಲ್ಪ ತಮ್ಮ ಕಡೆಯಿಂದ ಮೊದಲು ಟ್ರೈ ಮಾಡಿದ್ದಾರೆ. ಟ್ರೈ ಮಾಡಿದ ಮೇಲೆ ಈ ರೀತಿ ಸಮಸ್ಯೆ ಆಗಿದೆ. ನಾನು ಮೊದಲೇ ಹೇಳಿದ್ದೆ, ಬಟ್ ಅವರು ಚಾರ್ಜ್ ಒಂದು ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಅನಿಸಿರ್ಬೋದು, ಹಾಗಾಗಿ ಅವರು ಬೇಡ ಅಂತ ಹೇಳಿ ಸ್ವತಃ ಟ್ರೈ ಮಾಡಿದ್ದಾರೆ. ಸ್ವತಃ ಟ್ರೈ ಮಾಡಿದ ಮೇಲೆ ಈ ರೀತಿ ಸಮಸ್ಯೆ ಬಂದಿದೆ. ಈ ಸಮಸ್ಯೆನ ನಾನೀಗ ಸರಿ ಮಾಡಿ ಇಲ್ಲಿ ನಿಮ್ಗೆ ತೋರಿಸ್ತೀನಿ. ಚಾನಲ್ ಇವತ್ತೇ ಮಾನಿಟೈಸ್ ಆಗಿದೆ. ಡೇಟ್ ಕೂಡ ಇಲ್ಲಿ ತೋರಿಸ್ತೀನಿ ನಿಮ್ಮ ಕೆಳಗಡೆ ನೋಡಿ. ಯಾವಾಗ ಇದೆ? 1-3-6-12-2025 ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಡೇಟ್ ಇದೆ. ಸೊ ಈಗ ಈ ಚಾನಲ್ ಮಾನಿಟೈಸ್ ಆಗಿದೆ. ಶೌರ್ಯ ಮೋಟಿವೇಶ್ನಲ್ ಅಂತ ಈ ಚಾನಲ್ ಹೆಸರು. ಸೊ ಇಲ್ಲಿ ನಾನು ಆ ಚಾನಲ್ ಓಪನ್ ಮಾಡ್ತೀನಿ, ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ರಿಯಲ್ ಚಾನಲ್ ನನ್ನ ಹತ್ರ ಇದೆ. ಈಗ ನೋಡಿ ಸ್ನೇಹಿತರೆ, ಒಂದು ಮಾತು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು AI ಮಾಡಿ ಅಂತ ಹೇಳಿದ ಮೇಲೆ ಇದ್ದಕ್ಕಿದ್ದಂಗೆ ನೀವು ಮಾಡಿ ಅದನ್ನೇ ಟ್ರೈ ಮಾಡಲಿಕ್ಕೆ ಹೋಗಬಾರ್ದು. ನಿಮ್ಮ ಕಡೆಯಿಂದ ಸ್ವಲ್ಪ ಬೇರೆ ರೀತಿಯಿಂದ ಒಂದು ಸ್ವಲ್ಪ ಏನಾದರೂ ಟ್ರೈ ಮಾಡಲಿಕ್ಕೆ ನೀವು ಟ್ರೈ ಮಾಡಬೇಕು. ಏನೂ ಟ್ರೈ ಮಾಡಲ್ಲ, ಯಾರೋ ಒಂದು ಏನೋ ಹೇಳಿದ್ದಾರೆ ಅಂದಮೇಲೆ ಅದನ್ನೇ ಮಾಡಿಬಿಡೋದು. ಸೊ ನಿಮ್ಮ ಕಡೆಯಿಂದ ಒಂದು ನಿಮಗೆ ಟ್ರಿಕ್ ಸಿಕ್ಕಿದೆ ಅಂದರೆ ಅದನ್ನು ಸರಿಯಾಗಿ ಬಳಸ್ಕೊಂಡು ನಾವು ಕೆಲಸ ಮಾಡಿದರೆ ಖಂಡಿತ ಚಾನಲ್ ಮಾನಿಟೈಸ್ ಆಗುತ್ತೆ. ಇಲ್ಲಿ ಪ್ರೂಫ್ ಇದೆ ನಿಮಗೆ, ನಾನು ತೋರಿಸ್ತೀನಿ. ಇಲ್ಲಿ ಇವ್ರು ಕಮೆಂಟ್ ಮಾಡಿದ್ದೇನು ಅಂದರೆ, AI ವಿಡಿಯೋಗೆ ಸಬ್ಸ್ಕ್ರೈಬರ್ಸ್ ಬರಲ್ಲ, ಯಾರೂ ನೋಡಲ್ಲ, 3-4 ಜನ ನೋಡಿದರೆ ಯಾವ ಪ್ರಯೋಜನ ಇಲ್ಲ ಅಂತ ಕಮೆಂಟ್ ಹಾಕಿದ್ದಾರೆ. ಚಾನಲ್ ಮಾನಿಟೈಸ್ ಆಗಿದೆ. ಫಸ್ಟ್ ಇಲ್ಲಿ ನಿಮಗೆ ಡ್ಯಾಶ್ಬೋರ್ಡಲ್ಲಿ ತೋರಿಸ್ತೀನಿ. ಇಲ್ಲಿ ಸಬ್ಸ್ಕ್ರೈಬರ್ಸ್ ನೋಡಿ, 6186 ಸಬ್ಸ್ಕ್ರೈಬರ್ಸ್ ಬರಲ್ಲ ಅನ್ನೋದಕ್ಕೆ ಇದು ಪ್ರೂಫ್ ಇದೆ. 6186 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಇನ್ನು ಯಾರೂ ನೋಡಲ್ಲ ಅಂತ ಇದ್ದಾರೆ. ಯಾರೂ ನೋಡಲ್ಲ ಹೇಗೆ ಹೇಳ್ತಾರೋ ಗೊತ್ತಿಲ್ಲ. ಇಲ್ಲಿ ನೀವು ನೋಡ್ಬೋದು, 1,52,000 ವ್ಯೂಸ್ ಇದೆ, 99,000 ವ್ಯೂಸ್ ಇದೆ, 23,000 ವ್ಯೂಸ್ ಇದೆ. ವ್ಯೂಸ್ ತುಂಬ ಇದೆ. ಆಲ್ಮೋಸ್ಟ್ ಈ ಚಾನಲ್ ಮೇಲೆ ಅನಾಲಿಟಿಕ್ಸ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. 4.6 ಮಿಲಿಯನ್ ವ್ಯೂಸ್ ಇದೆ ಈ ಚಾನಲ್ ಮೇಲೆ. ಓಕೆ, 5.8 ಇಲ್ಲಿ ಸಬ್ಸ್ಕ್ರೈಬರ್ಸ್ ತೋರಿಸಿದೆ. ಬಟ್ ಇರಲಿ,
ಒಂದೇ ವಿಡಿಯೋದಿಂದ ನಿಮ್ಗೆ ತೋರಿಸ್ತೀನಿ ವಾಚ್ ಅವರ್ ಎಷ್ಟಾಗಿದೆ ಅಂತ. 1.5 ಲಕ್ಷ ಇಲ್ಲಿ ವ್ಯೂಸ್ ಬಂದಿದೆ. ವಾಚ್ ಅವರ್ ನೋಡ್ಬೋದು 10.6K ಇದೆ. ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ವಿಡಿಯೋದಿಂದ 10,000 ವಾಚ್ ಅವರ್ ಬಂದಿದೆ. 10,000 ವ್ಯೂಸ್, 1.5 ಲಕ್ಷ ವ್ಯೂಸ್ ಮೇಲೆ 10,000 ವಾಚ್ ಅವರ್ ಬಂದಿದೆ. ನಮ್ಗೆ ಬೇಕಾಗಿರೋದೆಷ್ಟು 4,000 ಮಾತ್ರ. ಸೊ ಮೊದಲು ಕೆಲಸ ಮಾಡಿ ಸ್ನೇಹಿತರೆ. ಆಮೇಲೆ ಈ ಚಾನಲ್ ಮಾನಿಟೈಸೇಷನ್ ಬಂದಾಗ ಅವ್ರು ಅಪ್ಲೈ ಮಾಡಿದರು, ಪ್ರಾಬ್ಲಮ್ ಅಲ್ಲಿ ಬಂದಿತ್ತು. ಬಟ್ ಇವರು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದರೂ ಕೂಡ ಇವರಿಗೆ ರೀಯೂಸ್ ಸಮಸ್ಯೆ ಬರ್ತಾ ಇತ್ತು ಚಾನಲ್ ಮೇಲೆ. ಸೊ ಆ ಪ್ರಾಬ್ಲಮ್ ಬಂದಾಗ ನನಗೆ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ನಾನು ಈ ಚಾನಲ್ ಚೆಕ್ ಮಾಡಿದ್ದೆ, ಚಾನಲ್ನಲ್ಲಿ ಏನು ಸಮಸ್ಯೆ ಇದೆ ಅದನ್ನೆಲ್ಲ ಸರಿ ಮಾಡಿ, ಅದಾದಮೇಲೆ ಚಾನಲ್ ಮೇಲೆ ಯಾವ ವಿಡಿಯೋದ ಮೇಲೆ ಸಮಸ್ಯೆ ಇದೆ ಅದನ್ನೆಲ್ಲ ಪ್ರೈವೇಟ್ಗೆ ಹಾಕಿದ್ದೀನಿ. ಅರ್ಥ ಮಾಡ್ಕೊಳ್ಳಿ, ಪ್ರೈವೇಟಿಗೆ ಹಾಕಿ ಒಂದು 3 ಇಲ್ಲಿ ತೋರಿಸಿ ನಿಮಗೆ. ವಿಸಿಬಿಲಿಟಿಯಲ್ಲಿ ಪಬ್ಲಿಕ್ ಅಪ್ಲೈ ಮಾಡ್ತೀನಿ. ಪಬ್ಲಿಕ್ ಅಪ್ಲೈ ಮಾಡಿದರೆ ಇಲ್ಲಿ ನೋಡ್ಬೋದು ನೀವು 3 ವೀಡಿಯೋ ಪಬ್ಲಿಕ್ ಈ ಚಾನಲ್ ಮೇಲಿದೆ ಈಗ. ಸೊ ನಾವು ಸ್ನೇಹಿತರೆ ಟ್ರಿಕ್ ಬಳಸಬೇಕು. ಯಾವುದೇ ಕಾರಣಕ್ಕೂ ಏನೋ ಒಂದು ಕಮೆಂಟ್ ಹಾಕಿ ಓಡಿ ಹೋಗೋದಲ್ಲ. ನಾವು ಹೇಳಿದ್ದೀವಿ ಅಂದರೆ ಅದ್ರ ಮೇಲೆ ನೀವು ಸರಿಯಾಗಿ ವರ್ಕ್ ಮಾಡಬೇಕು, ಕೆಲಸ ಮಾಡಬೇಕು. ಸೊ ಇವ್ರ ಚಾನಲ್ ಮೇಲೆ ನಾನು ಹೇಳಿದ ತಕ್ಷಣ ಈ ಚಾನಲ್ ಕ್ರಿಯೇಟ್ ಮಾಡಿದ್ದು ಅದು ಯಾವಾಗ ಅಂತ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಅದು ಕೂಡ ಇಲ್ಲಿ ನೋಡಿ, ನೀವು ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ನೋಡಿ, ಚಾನಲ್ ಕ್ರಿಯೇಟ್ ಮಾಡಿದ್ದು ಯಾವಾಗ? ಅಕ್ಟೋಬರ್ 4 ಸ್ನೇಹಿತರೆ. ಅಕ್ಟೋಬರ್, ನವಂಬರ್, ಡಿಸೆಂಬರ್, 2 ತಿಂಗಳು. 2 ತಿಂಗಳಲ್ಲಿ ಚಾನಲ್ ಮಾನಿಟೈಸ್ ಆಗಿದೆ. ಕಂಪ್ಲೀಟ್ ಕ್ರೈಟೀರಿಯಾ ಪೂರ್ತಿ ಕಂಪ್ಲೀಟ್. 4,000 ವಾಚ್ ಅವರ್ ಕಂಪ್ಲೀಟ್, 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್. ಅದಕ್ಕಿಂತ ಜಾಸ್ತಿ ಆಗಿದೆ ಸ್ನೇಹಿತರೆ. ನಮಗೆ ಬೇಕಾಗಿರೋದು 4,000, ಇಲ್ಲಾಗಿರೋದು ನೀವು ನೋಡ್ಬೋದು. ಸೊ ನಾನು ಕಂಪ್ಲೀಟ್ ಅನಾಲಿಟಿಕ್ಸ್ ನಿಮ್ಗೆ ಓಪನ್ ಮಾಡಿ ಇಲ್ಲಿ ತೋರಿಸ್ತೀನಿ ಎಷ್ಟು ವಾಚ್ ಅವರ್ ಆಗಿದೆ ಅನ್ನೋದು. 23.2K, 23,000 ವಾಚ್ ಅವರ್ ಆಗಿದೆ. ಸೊ ಈ ಚಾನಲ್ ಮೇಲೆ ವಾಯ್ಸ್ ಓವರ್ AI ಜನ್ರೇಟ್ ಮಾಡಿ, ಅದಕ್ಕೊಂದು ಸ್ವಲ್ಪ ಎಡಿಟಿಂಗ್ ಮಾಡಿ, ಯೂಟ್ಯೂಬ್ ಮೇಲೆ ಅಪ್ಲೋಡ್ ಮಾಡಿ ಚಾನಲ್ ಮಾನಿಟೈಸ್ ಮಾಡ್ಕೊಂಡಿದ್ದಾರೆ. ಸೊ ಮಾಡೋ ಕೆಲಸದಲ್ಲಿ ಒಂದು ಸ್ವಲ್ಪ ನೀಟ್ನೆಸ್ ಇರಬೇಕು, ಟೆಕ್ನಿಕ್ ಇರಬೇಕು. ಆಗ ನಾವು ಅದರ ಮೇಲೆ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬರೀ 2 ತಿಂಗಳಲ್ಲಿ ಚಾನಲ್ ಮಾನಿಟೈಸ್ ಆಗಿದೆ ಅಂದರೆ ನೀವು ಊಹಿಸಿ ನೋಡಿ. ಅದು AI ಕಂಟೆಂಟ್ ಇದೆ. ನೀವು ಚಾನಲ್ ಹೋಗಿ ವಿಸಿಟ್ ಮಾಡಿ ನೋಡ್ಬೋದು, ಚಾನಲ್ ಮಾನಿಟೈಸ್ ಆಗಿದೆ. ಪ್ರೂಫ್ ಕೂಡ ತೋರಿಸಿದ್ದೀನಿ ನಿಮಗೆ. ಇನ್ನು ಏನು ಪ್ರೂಫ್ ತೋರಿಸೋದು ಹೇಳಿ? ಇವ್ರು ಕಮೆಂಟ್ ಹಾಕಿರೋದು ನೋಡಿ, AI ವಿಡಿಯೋಗೆ ಸಬ್ಸ್ಕ್ರೈಬರ್ಸ್ ಬರಲ್ಲ, ಯಾರೂ ನೋಡಲ್ಲ, 3-4 ಜನ ನೋಡಿದರೆ ಯಾವ ಪ್ರಯೋಜನ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಯಾವುದೇ ಕಾರಣಕ್ಕೆ ಇವರು ಟ್ರೈನೇ ಮಾಡಿಲ್ಲ ಅಂದಮೇಲೆ ಹೇಗಾಗುತ್ತೆ ಹೇಳಿ? ಪ್ರಯತ್ನ ಅನ್ನೋದು ಇರಬೇಕು, ಸರಿಯಾದ ಮಾರ್ಗದಲ್ಲಿರಬೇಕು. ಇನ್ನು ಮಾಡಿದ್ದೀರಾ, ಅದರಲ್ಲಿ ಏನು ಮಾಡಬೇಕು ಅಂತ ತಿಳ್ಕೊಂಡು ನಾವು ಕೆಲಸ ಮಾಡಿದರೆ ಖಂಡಿತ ಚಾನಲ್ ಮಾನಿಟೈಸ್ ಆಗುತ್ತೆ ಸ್ನೇಹಿತರೆ. ಇನ್ನು ಮುಂದೆ ನೀವು ಏನು ಕಂಟೆಂಟ್ ಹಾಕ್ತೀರಾ ಹಾಕಿ, ಚಾನಲ್ ಮಾನಿಟೈಸ್ ಆಯಿತು. ನೀವು ಕೆಲಸ ಮಾಡಿ, ನಾನು ಹೇಳಿದ್ದೀನಿ ಮುಂದೆ ಯಾವ ರೀತಿ ಮಾಡಬೇಕು, ಇವರಿಗೆ ಗೈಡ್ ಕೂಡ ಮಾಡಿದ್ದೀನಿ. ಸೊ ನಾವು ಹೇಳಿರ್ತೀವಿ, ನೀವು ನಮ್ಮನ್ನು ಸಂಪರ್ಕಿಸಿದಾಗ ಒಂದು ಸ್ವಲ್ಪ ಅಮೌಂಟ್ ಕೊಟ್ಟು ಒಂದು ಕೆಲಸ ಮಾಡಿಕೊಂಡಾಗ ನೆಕ್ಸ್ಟ್ ಏನು ಮಾಡಬೇಕು, ಯಾವ ರೀತಿ ಮಾಡ್ಕೊಂಡು ಹೋಗಬೇಕು ಅದೆಲ್ಲ ಗೈಡ್ ಮಾಡ್ತಾ ಇರ್ತೀವಿ. ಸೊ ಇದು ಇರುತ್ತೆ. ನೀವು ಏನೋ ಕಮೆಂಟ್ ಹಾಕಿ ಓಡೋಗ್ಬಿಟ್ರೆ ನಡೆಯಲ್ಲ ಸ್ನೇಹಿತರೆ. ಕೆಲಸ ಮಾಡಿ, ಖಂಡಿತ ಆಗ್ತಿದೆ. ನಾನು ಈ ರೀತಿ ಯಾವತ್ತೂ AI ವಿಡಿಯೋ ಮಾಡಿ, ಅದು ಮಾಡಿ, ಇದು ಮಾಡಿ ಅಂತ ರಾಂಗ್ ಇನ್ಫಾರ್ಮೇಷನ್ ಯಾವತ್ತೂ ಕೊಟ್ಟಿಲ್ಲ. ನೀವು ಬೇರೆ ಚಾನಲ್ಸ್ ಎಲ್ಲ ನೋಡಿ AI ಈ ರೀತಿ ಮಾಡಿ ಅಂತ, ಅಲ್ಲಿ ಪ್ರೂಫ್ ಯಾವುದೇ ಇಲ್ಲ. ನಾನು ಇಲ್ಲಿ ಪ್ರೂಫ್ ಕೊಡ್ತಾ ಇದ್ದೀನಿ. ಯಾವ ರೀತಿ ಮಾಡಬೇಕು, ಏನು ಮಾಡಿದರೆ ಮಾನಿಟೈಸ್ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ಪ್ರೂಫ್ ಕೂಡ ನಿಮ್ಗೆ ತೋರಿಸ್ಕೊಡ್ತಿದ್ದೀನಿ. ಸೊ ಈ ರೀತಿ ನೀವು ನಿಮ್ಮ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ. ಕಮೆಂಟ್ ಹಾಕೋದ್ರಿಂದ ಏನೂ ಅರ್ಥ ಇಲ್ಲ. ಇನ್ನೊಂದು ಸ್ನೇಹಿತರೆ, ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಸಬ್ಸ್ಕ್ರೈಬರ್ಸ್ ಬಗ್ಗೆ. ಸೊ 1000 ಸಬ್ಸ್ಕ್ರೈಬರ್ಸ್ ಬೇಕು ಅನ್ನೋರು ಜಾಯ್ನ್ ಆಗಿ ಅಂತ ವಿಡಿಯೋ ಹಾಕಿದ್ದೆ. ಅದ್ರ ಮೇಲೂ ಒಂದು ಕಮೆಂಟ್ ಇದೆ. ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ನಾನು 3,500 ರೂಪಾಯಿ 350 ರುಪೀಸ್ ನಾನು ಚಾರ್ಜ್ ಮಾಡ್ತೀನಿ ಅಂತ ಹೇಳಿದೆ. ಬಿಕಾಸ್ ನಾನು ಮೀಡಿಯೇಟರ್ ಆಗಿ ನಿಮ್ಮ ಜೊತೆ ಕೆಲಸ ಮಾಡ್ತಿದ್ದೀನಿ. 1 ಮಂತ್ವರೆಗೂ ನಾನು ಕೆಲಸ ಮಾಡಬೇಕು. ಸೊ ಒಬ್ಬರಿಗೆ ನಾನು 350 ರುಪೀಸ್ ಚಾರ್ಜ್ ಮಾಡ್ತಿದ್ದೀನಿ. ಅದಕ್ಕೆ 1000 ಜನ ಬೇಕು ಅಂತ ಹೇಳಿದ್ದೀನಿ. ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಒಬ್ಬರು ಕಮೆಂಟ್ ಹಾಕಿದ್ದಾರೆ. ಏನು ಅಂದರೆ 350 ರೂಪಾಯಿ ಹಿಂಗೆ ನೀವು 1000 ಜನಕ್ಕೆ ತೊಗೊಂಡ್ರೆ ಇಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿ ಕಮೆಂಟ್ ಹಾಕಿದ್ದಾರೆ. ಓಕೆ, ಇಷ್ಟು ಅಮೌಂಟ್ ಆಗುತ್ತೆ, ನಾನು ಕೆಲಸ ಮಾಡ್ತಿದ್ದೀನಿ, ಅದಕ್ಕೆ ನಾನು ತೊಗೊಳ್ತಿದ್ದೀನಿ. ಅದು ಅಲ್ಲದೆ ಈ ಸಬ್ಸ್ಕ್ರೈಬರ್ಸ್ ತೊಗೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ, ಇದಕ್ಕೆ ಯಾವ ಪ್ರೂಫ್ ಇದೆ, ಏನು ಪ್ರಯೋಜನ ಇಲ್ಲ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಪ್ರೂಫ್ ಇದೆ ಅದು ಬೇಕಲ್ಲ. ಸುಮ್ಮನೆ ಏನೋ ಒಂದು ಕಮೆಂಟ್ ಹಾಕೋದು. ಯಾರಿಗೆ ಈ ರೀತಿ ಮಾಡಿಸ್ಕೊಟ್ಟಿದ್ದೀರಾ ನೀವು? ನಿಮಗೇನಾದರೂ ಇದರಲ್ಲಿ ಅನುಭವ ಇದೆಯಾ? ನೋಡಿ, ಯೂಟ್ಯೂಬ್ ಅನ್ನೋದು ಒಂದು ಮಷಿನ್. ಅಲ್ಲಿ
ಯಾರೂ ಕೂಡ ಹ್ಯೂಮನ್ ಕೆಲಸ ಮಾಡಲ್ಲ, ಮನುಷ್ಯ ಕೆಲಸ ಮಾಡಲ್ಲ. ಅಲ್ಲಿ ಟೆಕ್ನಿಕಲ್ ನಾವು ಹೇಗೆ ಕೆಲಸ ಮಾಡಿ ಅದಕ್ಕೆ ಅದ್ರ ಮೇಲೆ ಕೆಲಸ ಮಾಡಿ ನಾವು ಮಾಡ್ತೀವಿ, ಅದ್ರ ಮೇಲೆ ಡಿಪೆಂಡ್ ಇದೆ. ನಾವು ತಿಳ್ಕೊಂಡು ಸರಿಯಾದ ಮಾರ್ಗದಲ್ಲಿ ಹೋದರೆ ನಮಗೇನು ಸಮಸ್ಯೆ ಆಗೋಲ್ಲ. 1000 ಸಬ್ಸ್ಕ್ರೈಬರ್ಸ್ ನಾನು ಕೊಡ್ತಿರೋದು ಜೀನಿಯನ್ ಸಬ್ಸ್ಕ್ರೈಬರ್ಸ್ ಸ್ನೇಹಿತರೆ. ಇದರಿಂದ ನಿಮ್ಮ ಚಾನಲ್ಗೆ ಯಾವುದೇ ಇಂಪ್ಯಾಕ್ಟ್ ಬೀಳಲ್ಲ. ಅದರಿಂದ ನಿಮಗೆ ವಾಚ್ ಅವರು ಸಿಗ್ಬೋದು, ಸಬ್ಸ್ಕ್ರೈಬರ್ಸ್ ಮಾತ್ರ ನಿಮಗೆ ಜೀನಿಯನ್ ಆಗಿ ಸಿಗ್ತಾರೆ. ವಾಚ್ ಅವರ್ ಸಿಗುತ್ತೆ ಅಂತ ನಾನು ಹೇಳಲ್ಲ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡ್ತೀನಿ. ಬಟ್ ಈಗ ನಾವು 1000 ಜನ ಸೇರಿದರೆ 1000 ಜನರಿಗೂ ಒಂದು ರಿಯಲಿಸ್ಟಿಕ್ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ. ಅದನ್ನು ನಾವು ಗೇನ್ ಮಾಡೋದು ಹೇಗೆ ಅನ್ನೋದು ಒಂದು ಬೇರೆ ಟೆಕ್ನಿಕ್ ಇದೆ. ಓಕೆನಾ? ನೀವು ಸಬ್ಸ್ಕ್ರೈಬ್ ಆಗಿ ನಾನು ಸಬ್ಸ್ಕ್ರೈಬ್ ಆಗ್ತೀನಿ ಅಂತ ಅಲ್ಲ. ಹಾಂ, ಓಕೆ, ನೀವು ಸಬ್ಸ್ಕ್ರೈಬ್ ನಾನು ಸಬ್ಸ್ಕ್ರೈಬ್ ಇದು ಮಾಡ್ತಿದ್ದೀವಿ, ಬಟ್ ಒಂದು ಬೇರೆ ರೀತಿಯಿಂದ ನಾನು ಮಾಡ್ತಿದ್ದೀನಿ. ಸೊ ಟೆಕ್ನಿಕಲ್ ಒಬ್ಬರ ಹತ್ರ ಒಂದು ರೀತಿ ಟೆಕ್ನಿಕ್ ಇರುತ್ತೆ. ನೀವು ನೋಡಿರ್ಬೋದು ಸ್ನೇಹಿತರೆ, 50,000 1 ಲಕ್ಷ ಕೊಟ್ಟು ಜನ ಯೂಟ್ಯೂಬ್ ಕೋರ್ಸ್ಗೆ ಅಂತ ಜಾಯಿನ್ ಆಗ್ತಿದ್ದಾರೆ. ಅಲ್ಲಿ ಯಾರೂ ಕ್ಯಾಲ್ಕುಲೇಷನ್ ಮಾಡಲ್ಲ. 50,000 1 ಲಕ್ಷ ರೂಪಾಯಿ ಪೇಮೆಂಟ್ ಕೊಟ್ಟು ಯೂಟ್ಯೂಬ್ ಕೋರ್ಸ್ಗೆ ಜಾಯಿನ್ ಆಗ್ತಿದ್ದಾರೆ. ಯಾಕೆ ಆಗ್ತಿರ್ಬೋದು ಹೇಳಿ? 15,000 20,000 ರೂಪಾಯಿ ಜನರಿಂದ ತೊಗೊಂಡು 3-4 ಸಾವಿರ ಜನರಿಗೆ ಒಂದು ಚಾನಲ್ ಕ್ರಿಯೇಟ್ ಮಾಡಿ ಕೊಟ್ಬಿಟ್ಟು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಮಾಡಿ ವಾಚ್ ಅವರ್ ಕಂಪ್ಲೀಟ್ ಮಾಡಿಸಿ ಅವರು ಕೈ ಬಿಟ್ಬಿಡ್ತಾರೆ. ಅಂಥವ್ರಿಗೆಲ್ಲ ಕ್ಯಾಲ್ಕುಲೇಷನ್ ಮಾಡಲ್ಲ ಇವರು. ಸುಮ್ಮನೆ ಏನೋ ಒಂದು ಮನಸ್ಸಿಗೆ ಬಂದದ್ದು, ಯಾರೋ ಒಂದು ವೀಡಿಯೋ ಹಾಕಿದ ಮೇಲೆ ಅದಕ್ಕೊಂದು ಕಮೆಂಟ್ ಹಾಕಿ ಹೋಗಿಬಿಡೋದು. ಯಾವುದೇ ರೀತಿಯಿಂದ ಅದ್ರ ಮೇಲೆ ಕೆಲಸ ಮಾಡಿರಲ್ಲ, ಅದರ ಅನುಭವ ಕೂಡ ಇರಲ್ಲ. ನಾನು ಏನು ಮಾಡಿದೆ, ಇದು ಆಗಿತ್ತು ಅನ್ನೋದು ತೋರಿಸಿನೂ ಕೊಡಲ್ಲ. ಸೊ ಯಾವುದೇ ರೀತಿಯಿಂದ ಏನೂ ಇಲ್ಲ. ಒಂದು ಜೀನಿಯನ್ ಕಂಟೆಂಟ್ ಹಾಕಿ, ಅದು ಹಾಕಿ, ಇದು ಹೌದು, ಜೀನಿಯನ್ ಕಂಟೆಂಟ್ ಹಾಕಬೇಕು, ಒಳ್ಳೆ ಕಂಟೆಂಟ್ ಕೊಟ್ಟರೆ ಹಾಗೇ ಆಗುತ್ತೆ. ಬಟ್ ತುಂಬ ಜನ ಅದು ಮಾಡಿದರೂ ಆಗ್ತಾ ಇರಲ್ಲ. ಅವ್ರೇನು ಮಾಡೋದು ಹೇಳಿ? ಇದೊಂದು ಅವಕಾಶ ಇರುತ್ತೆ. ಚಾನಲ್ ಬೂಸ್ಟ್ ಆಗಲಿಕ್ಕೆ ಒಂದು ಚಾನ್ಸ್ ಇರುತ್ತೆ. ಯೂಟ್ಯೂಬ್ ಆಲ್ಗೋರಿದಮ್ಗೆ ನಾವು ಯಾವ ರೀತಿ ಕಮೆಂಟ್ಸ್ ಕೊಡ್ತೀವಿ ಆ ರೀತಿ ಅದು ನಮ್ಮ ಚಾನಲ್ಗೆ ಬೂಸ್ಟ್ ಕೊಡುತ್ತೆ. ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಇದು ಅರ್ಥ ಮಾಡ್ಕೊಂಡು ಕೆಲಸ ಮಾಡಿದರೆ ಖಂಡಿತ ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತೆ, ನಾವು ಕೆಲಸ ಮಾಡ್ಬೋದು. ಸೊ ಸುಮ್ಮನೆ ಏನೇನೋ ಬರೋದು, ಕಮೆಂಟ್ ಹಾಕೋದು, ಹೋಗಿಬಿಡೋದು. ಸೊ ಈ ಕಮೆಂಟ್ ಹಾಕೋರ ಕೆಲಸನೇ ಇದೇ ಇರುತ್ತೆ. ಇವ್ರ ಜೊತೆ ಏನು ಜಾಸ್ತಿ ಡಿಸ್ಕಸ್ ಮಾಡಿ ಪ್ರಯೋಜನ ಇಲ್ಲ. ಯಾಕಂದರೆ ಅವರಿಗೆ ಅಷ್ಟೇ ನಾಲೆಜ್ ಇರುತ್ತೆ, ಅಷ್ಟೇ ಮಾತಾಡೋದು. ಸೊ ನೋಡಿ, ಯಾರಿಗಾದರೂ ಸಬ್ಸ್ಕ್ರೈಬರ್ಸ್ ಬೇಕು ಅಂದರೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋದಲ್ಲಿ ನಂಬರ್ ಕೊಟ್ಟಿದ್ದೀನಿ, ನಾನು ಜಾಯಿನ್ ಆಗ್ತೀನಿ ಅಂತ ಹೇಳಿ ಕಮೆಂಟ್ ಹಾಕಿ. ಸಮಸ್ಯೆ ಇತ್ತು ಅಂದರೆ ಬೇರೆ ನಂಬರ್ ಕೊಟ್ಟಿದ್ದೀನಿ, ಆ ನಂಬರ್ ಮೇಲೆ ನಿಮ್ಮ ಸಮಸ್ಯೆ ಬಗ್ಗೆ ಮಾತಾಡಿ. ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಬೇಕು ನಿಮ್ಮ ಚಾನಲ್ ಮೇಲೆ ಅಂದರೆ ಬೇರೆ ನಂಬರ್ ಕೊಟ್ಟಿದ್ದೀನಿ, ಆ ನಂಬರ್ ಮೇಲೆ ನಾನು ಕಾಂಟ್ಯಾಕ್ಟ್ ಮಾಡಿ. ಸೊ ಈ ರೀತಿ ನಾನು ಸರ್ವಿಸ್ ಕೊಡ್ತಾಯಿದ್ದೀನಿ. ಸರ್ವಿಸ್ ಅಂದರೆ ಒಂದು ಸ್ವಲ್ಪ ಇನ್ನೊಬ್ಬರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ಇದೆಲ್ಲ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಪ್ರೂಫ್ ಕೊಟ್ಟಿದ್ದೀನಿ. AI ಕಂಟೆಂಟ್ ಮೇಲೆ ನಾವು ಕೆಲಸ ಮಾಡಿದರೆ ಖಂಡಿತ ಚಾನಲ್ ಗ್ರೋ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಬರ್ತಾರೆ, ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ, ಚಾನಲ್ ಮಾನಿಟೈಸ್ ಆಗುತ್ತೆ, ಆಗ್ತಾಯಿದೆ. ಸುಮಾರು ಪ್ರೂಫ್ ನಾನು ಕೊಟ್ಟಿದ್ದೀನಿ. ಹಿಂದೆನೂ AI ಕಂಟೆಂಟ್ ಮೇಲೆ ಮಾನಿಟೈಸ್ ಮಾಡಿ ಕೊಟ್ಟಿದ್ದೀನಿ ಅನ್ನೋದು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಆದರೂ ಈ ರೀತಿ ಕಮೆಂಟ್ಸ್ ಬರ್ತಾಯಿದೆ. ಆದರೂ ಇರಲಿ, ಇವ್ರಿಗೆ ಅಷ್ಟೇ ತಿಳಿದಿರುತ್ತೆ, ಅವರು ಅಷ್ಟೇ ಮಾತಾಡಿ ಬಿಟ್ಬಿಡ್ತಾರೆ. ಬಟ್ ಇವರು ಒಂದು ಏನಾದರೂ ಟ್ರೈ ಮಾಡಿ ಆಗಲಿಲ್ಲ ಅಂದರೆ ಆವಾಗ ಟ್ರೈ ಮಾಡಿರ್ತೀರ ನೀವು, ಮಾಡ್ಬೋದು. ಬಟ್ ಏನೋ ಒಂದು ಬೇರೆ ರೀತಿಯಲ್ಲಿ ಟ್ರೈ ಮಾಡಬೇಕು ಅದನ್ನು. ಸೊ ಸುಮಾರು ಜನ ಯಾವ ರೀತಿ ಏನೇನು ಟ್ರಿಕ್ ಬಳಸಿ ಎಂತೆಂಥ ಕೆಲಸ ಮಾಡಿ ಮಾಡಿಕೊಂಡು ಯೂಟ್ಯೂಬ್ ಮೇಲೆ ಮಾನಿಟೈಸ್ ಮಾಡಿಕೊಂಡು ದುಡ್ಡು ಮಾಡೋಕ್ಕೆ ಪ್ರಯತ್ನಕ್ಕೆ ಕೈ ಹಾಕ್ತಿದ್ದಾರೆ. ಸೊ ನೀವು ಬರೀ ಕಮೆಂಟ್ ಹಾಕಿ ಈ ರೀತಿ ಎಲ್ಲ ಮಾಡ್ತಿದ್ದೀರಾ. ಪ್ರಯತ್ನ ಪಡಿ ಸ್ನೇಹಿತರೆ, ಪ್ರಯತ್ನಕ್ಕೆ ಸಕ್ಸಸ್ ಇದ್ದೇ ಇರುತ್ತೆ. ಇನ್ನು ನೋಡಿ, ಯೂಟ್ಯೂಬ್ ಮೇಲೆ ಕೋಟಿಗಟ್ಟಲೆ ಜನ ಬರ್ತಿದ್ದಾರೆ. ಎಲ್ಲರೂ ಸಕ್ಸಸ್ ಆಗ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಸಕ್ಸಸ್ ರೇಷೋ ಕಮ್ಮಿ ಇರುತ್ತೆ ಯಾವಾಗಲೂ. ಬಟ್ ಪ್ರಯತ್ನ ಅನ್ನೋದು ಇರಬೇಕು. ಆದರೂ ಇವತ್ತಿಲ್ಲ ನಾಳೆ ಅದು ಸಕ್ಸಸ್ ಆಗೇ ಆಗುತ್ತೆ ಚಾನಲ್ ಮೇಲೆ. ಯಾಕೆಂದರೆ ಅನುಭವ ಜಾಸ್ತಿ ಆಗಿಬಿಡುತ್ತೆ ನಮಗೆ. ನಾವು ಎಷ್ಟು ಅದರ ಮೇಲೆ ಕೆಲಸ ಮಾಡಿ 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 ಅನುಭವನ ತೊಗೊಳ್ತೀವಿ, ಅದು ಒಂದಿನ ನಮಗೆ ಹೆಲ್ಪ್ ಮಾಡೇ ಮಾಡುತ್ತೆ. ಸೊ ಈ ರೀತಿ ಎಲ್ಲ ಇದೆ. ದಯವಿಟ್ಟು AI ಬಗ್ಗೆ ನಾನು ಏನು ವೀಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ನೋಡಿ ಅದರ ಮೇಲೆ ಕೆಲಸ ಮಾಡಿ. ಇನ್ನೂ ಒಂದು ವೀಡಿಯೋ ಹಾಕಿದ್ದೆ AI ಬಗ್ಗೆ, ಡಾಕ್ಯುಮೆಂಟ್ರಿ ವೀಡಿಯೋಸ್ ಮಾಡೋದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ನೀವು ವೀಡಿಯೋ ಬೇಕು ಅಂದರೆ ಹೇಳಿ, ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆದರೂ ನಾವು ಹೇಳೋದನ್ನು 100% ಅದನ್ನೇ ಅದೇ ರೀತಿ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮದೇ ಆದಂಥ ರೀತಿಯಲ್ಲಿ ನೀವು ಒಂದು ಸ್ವಲ್ಪ ನಿಮ್ಮ ಕಡೆಯಿಂದ ಆ್ಯಡ್ ಮಾಡಿಕೊಂಡು ಬೇರೆ ಬೇರೆ ಟ್ರಿಕ್ಸ್ ಬಳಸ್ಕೊಂಡು ಕೆಲಸ ಮಾಡಿ. ಹೇಳಿದ ಹಾಗೇ ಮಾಡೋದಿರಲ್ಲ, ಒಂದು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಅದಕ್ಕೆ ನಿಮ್ಮ ಕಡೆಯಿಂದ ಒಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡಿ ಕೆಲಸ ಮಾಡಿದರೆ ಖಂಡಿತ ಚಾನಲ್ ಮೇಲೆ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಬರ್ತಾರೆ, ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಸೊ ಇದು ಪ್ರೂಫ್ ಜೊತೆ ನಾನು ತೋರಿಸಿದ್ದೀನಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊಂಡು ಕೆಲಸ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯೂಟ್ಯೂಬ್ ಬಗೆಗಿನ
ಎಲ್ಲ ಮಾಹಿತಿ ಪಡೆಯೋಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.